ಯಶವಂತಪುರ ಫ್ಲೈಓವರ್ನಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಪ್ರಮುಖವಾಗಿ ಆ ಅಪಘಾತದಲ್ಲಿ 4 ತೀವ್ರ ಗಾಯಗಳಾಗಿದ್ರೆ ಓರ್ವ ಯುವಕ ಮೃತಪಟ್ಟಿದ್ದಾನೆ. ಇದೆಲ್ಲದಕ್ಕೂ ಕಾರಣ ಮದ್ಯದ ನಶೆ, ಅಮಲು ಅನ್ನೋದು ಇನ್ನೊಂದು ಆಘಾತಕಾರಿ ವಿಚಾರ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಯಶವಂತಪುರ ಫ್ಲೈಓವರ್ನಿಂದ ಕಾರು ಪಲ್ಟಿ, ಓರ್ವ ಸಾವು, 3 ಸ್ಥಿತಿ ಚಿಂತಾಜನಕ. ಬೆಂಗಳೂರಿನ ಯಶವಂತಪುರ ಫ್ಲೈಓವರ್ನಲ್ಲಿ ಭೀಕರ ಅಪಘಾತವಾಗಿದೆ. ನಸುಕಿನ ಜಾವ 3:30 ಸುಮಾರಿಗೆ ಕಾರೊಂದು ಫ್ಲೈಓವರ್ನಿಂದ ಕೆಳಗೆ ಬಿದ್ದಿರುವ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಓರ್ವ ಯುವಕ ಮೃತಪಟ್ಟಿದ್ದು, ಓರ್ವ ಯುವತಿ ಸೇರಿದಂತೆ 4 ಗಂಭೀರ ಗಾಯಗಳಾಗಿದೆ. ಗಾಯಾಳುಗಳು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅತಿಯಾದ ವೇಗ, ಮದ್ಯ ಸೇವನೆ, ಡಿವೈಡರ್ ಮತ್ತು ಬೈಕ್ಗೆ ಡಿಕ್ಕಿಯಾಗಿ ಪಲ್ಟಿ, ಫ್ಲೈಓವರ್ನಿಂದ ಬಿದ್ದ ಕಾರು ಜಖಂ. ಸ್ಯಾಂಕಿ ರಸ್ತೆಯಿಂದ ತುಮಕೂರು ರಸ್ತೆ ಮಾರ್ಗವಾಗಿ ತೆರಳುತ್ತಾ ಇದ್ದ ಕಾರು ಫ್ಲೈಓವರ್ನಲ್ಲೇ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಬಳಿಕ ಬೈಕ್ ಒಂದಕ್ಕೆ ಗುದ್ದಿ ಫ್ಲೈಓವರ್ನಿಂದ ಕೆಳಗೆ ಬಿದ್ದಿದೆ. ಅಪಘಾತಕ್ಕೀಡಾದ ಕಾರು ತಮಿಳುನಾಡು ರಿಜಿಸ್ಟ್ರೇಷನ್ ವೋಕ್ಸ್ವ್ಯಾಗನ್ ಅಂತ ತಿಳಿದು ಬಂದಿದೆ. ಕಾರಿನಲ್ಲಿದ್ದ 29 ವರ್ಷದ ಶಬರೀಶ್ ಮೃತಪಟ್ಟಿದ್ರೆ, ಇನ್ನುಳಿದ ಶಂಕರ್ ರಾಮ್, ಅನುಶ್ರೀ, ಮಿಥುನ್ ಗಾಯಗೊಂಡಿದ್ದಾರೆ. ಕಾರು ಬಿದ್ದ ರಭಸಕ್ಕೆ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಅತಿಯಾದ ವೇಗ, ಮದ್ಯ ಸೇವನೆಯೇ ಕಾರಣ ಎನ್ನಲಾಗಿದೆ. ಪುರ ಸಂಚಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಫ್ಲೈಓವರ್ ಕಾರಿನ ಸಮೇತ ಫ್ಲೈಓವರ್ನಿಂದ ಕೆಳಗಡೆ ಬಿದ್ದು ವೋಕ್ಸ್ವ್ಯಾಗನ್ ಕಾರು TN37DH9484 ಇದರಲ್ಲಿ ಈ ಕಾರ್ನಲ್ಲಿದ್ದಂತಹ ಎಸ್ ಶಬರೀಶ್ 29 ವರ್ಷ IT ಪ್ರೊಫೆಷನಲ್, ಇವರು ಮೃತಪಟ್ಟಿರುತ್ತಾರೆ. ಮತ್ತು ಅದೇ ಕಾರ್ನಲ್ಲಿ ಶಂಕರ್ ರಾಮ್ ಮತ್ತು ಕುಮಾರಿ ಅನುಶ್ರೀ ಅವರು ಸಹ ಇದ್ದು, ಅವರಿಗೆ ಮುಖಕ್ಕೆ ಮತ್ತು ತಲೆಗೆ ರಕ್ತಗಾಯಗಳಾಗಿದೆ. ಅತಿ ವೇಗದಲ್ಲಿ ಬಂದ ಕಾರು ಪಲ್ಟಿಯಾಗಿದ್ದರಿಂದ ಸಂಪೂರ್ಣ ಜಖಂಗೊಂಡಿದೆ. ಈ ವೇಳೆ ಏರ್ ಬ್ಯಾಗ್ ಕೂಡ ಓಪನ್ ಆಗಿದೆ. ಕಾರಿನಲ್ಲಿ ಸಿಲುಕಿದ್ದ 4 ವಿಲವಿಲನೆ ಒದ್ದಾಡಿದ್ದಾರೆ. ರಕ್ತಸಿಕ್ತವಾಗಿ ನರಳಾಡಿದ್ದಾರೆ. ಕಾಪಾಡಿ ಕಾಪಾಡಿ ಅಂತ ಅಂಗಲಾಚಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು, ಸ್ಥಳೀಯರು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದರೆ ಓರ್ವ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಇನ್ನು ಕಾರು ಡಿಕ್ಕಿಯಾಗಿದ್ದ ಬೈಕ್ ಸವಾರ ಮಂಜುನಾಥ್ ಎಂಬುವರು ಕೂಡ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಳಗಿನ ಜಾವ ಯಶವಂತಪುರ ಸರ್ಕಲ್ನಲ್ಲಿ ಭೀಕರ ಕಾರು ಅಪಘಾತ ಆಗಿದೆ. ಗಮನಿಸ್ತಾ ಇದ್ರಿ, ಮೇಲ್ಭಾಗದ ಫ್ಲೈಓವರ್ ಏನಿದೆ, ಫ್ಲೈಓವರ್ ಮೇಲಿಂದ ಕೆಳಭಾಗಕ್ಕೆ ಕಾರು ಪಲ್ಟಿಯಾಗಿ ಕೆಳಗೆ ಬಿದ್ದಿದೆ. ಮೇಲ್ಭಾಗದಲ್ಲಿ ಡಿವೈಡರ್ಗೆ ಡಿಕ್ಕಿಯಾಗಿ ನೇರವಾಗಿ ಫ್ಲೈಓವರಿಂದ ಕೆಳಭಾಗಕ್ಕೆ ಬಿದ್ದಿದೆ. ಕಾರು ಸಂಪೂರ್ಣವಾಗಿ ಕಾರು ಜಖಂ ಆಗಿದೆ. ಅದರಲ್ಲಿದ್ದಂತಹ 4 ಪೈಕಿ ಓರ್ವ ಯುವಕ ಮೃತಪಟ್ಟಿದ್ದಾನೆ. 3 ಗಂಭೀರ ಗಾಯಗಳಾಗಿದ್ದಾವೆ. ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ. ಖಾಸಗಿ ಹಾಸ್ಪಿಟಲ್ಗೆ ಶಿಫ್ಟನ್ನು ಕೂಡ ಮಾಡಲಾಗಿದೆ. ಚಿಕಿತ್ಸೆ ಕೂಡ ಮುಂದುವರೆದಿದೆ. ಗಾಯಗಳಾಗಿದ್ದು ಅವರನ್ನು ಕೂಡ ಈಗ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಸಂಪೂರ್ಣವಾಗಿ ಕಾರಿನ ಅವಶೇಷಗಳನ್ನು ನೋಡ್ತಾ ಇದ್ದರೆ ಕಂಪ್ಲೀಟ್ ಆಗಿ ರೈಟ್ ಸೈಡ್ ಜೊತೆಗೆ ಫ್ರಂಟ್ ಭಾಗ ಎಲ್ಲವೂ ಕೂಡ ಡ್ಯಾಮೇಜ್ ಆಗಿದೆ. ಸೇಲಂ ಮೂಲದ ಶಬರೀಶ್ ವೀಸಾಗಾಗಿ ನಿನ್ನೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಿದ್ರು. ಶಬರೀಶ್ ಮತ್ತು ಮಿಥುನ್ ಬೆಂಗಳೂರಿನಲ್ಲಿ ವಾಸವಿದ್ದ ಶಂಕರ್ ಮತ್ತು ಆತನ ಸಹೋದರಿ ಅನುಶ್ರೀ ಮನೆಗೆ ವಿಸಿಟ್ ಕೊಟ್ಟಿದ್ರು. ಗೆಳೆಯರೆಲ್ಲರೂ ಒಟ್ಟಿಗೆ ಸೇರಿ ಹೊರಗೆ ಹೋಗಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಪ್ರಕರಣ ಸಂಬಂಧ ಯಶವಂತಪುರ ಟ್ರಾಫಿಕ್ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.